ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶಾಲಿವಾಹನ ಶಕ ಶ್ರೀ ಶಾರ್ವರಿನಾಮ ಸಂವತ್ಸರ ನಿಜ ಆಶ್ವಜ ಮಾಸ ಕೃಷ್ಣಪಕ್ಷ ನವಮಿ 9/11/2020 ಇಸವಿ ಸೋಮವಾರ ಮಖಾ ನಕ್ಷತ್ರ. ಮುಖ್ಯಾಂಶಗಳು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಯುವ ಮೋರ್ಚಾದಿಂದ ಮನವಿ ಸಲ್ಲಿಕೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಪ್ರದೇಶದಲ್ಲಿ ವನ್ಯಜೀವ ಇಲಾಖೆ ಕಿರುಕುಳದ ಕುರಿತು ಪ್ರತಿಭಟನೆಗಾಗಿ ಪೂರ್ವಭಾವಿ ಸಭೆ. ಸುದ್ದಿಯ ವಿವರ. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಪತ್ರವನ್ನು ಶನಿವಾರ ಸಲ್ಲಿಸಲಾಯಿತು. ಸಚಿವರ ಶೃಂಗೇರಿ ಭೇಟಿ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಶ್ರೇಯಸ್ ಕವಿಲುಕುಡಿಗೆ, ತಾಲೂಕಿನ ಬಹುದಿನದ ಬೇಡಿಕೆಯಾಗಿರುವ 100 ಹಾಸಿಗೆಯ ಆಸ್ಪತ್ರೆ ಮಂಜೂರಾತಿಗಾಗಿ ಹೆಚ್ಚಿನ ವೈದ್ಯರ ಹಾಗೂ ಸಿಬ್ಬಂದಿಗಳ ಸೇವೆ ಲಭ್ಯವಾಗಲಿದೆ. 2007ರಲ್ಲಿಯೇ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಆದೇಶವಿದ್ದರೂ ಇದುವರೆಗೂ ಚಾಲನೆ ದೊರಕಿಲ್ಲ. ಇದರಿಂದ ಜನಸಾಮಾನ್ಯರು ಆರೋಗ್ಯ ಚಿಕಿತ್ಸೆಗಾಗಿ ಕನಿಷ್ಠ 100 ಕಿಲೋಮೀಟರ್ ದೂರಕ್ಕೆ ತೆರಳಬೇಕಾಗಿದೆ. ಸಚಿವರು ವಿಶೇಷ ಆಸಕ್ತಿ ತೋರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಹಾಲಿ ಆಸ್ಪತ್ರೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ತುಂಬಬೇಕು ಎಂದು ಕೋರಿದರು. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮನವಿ ಸ್ವೀಕರಿಸಿ ಮಾತನಾಡಿ, ಆಸ್ಪತ್ರೆಯನ್ನು 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನಾಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಸೂಕ್ತ ಸ್ಥಳದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಯುವ ಮೋರ್ಚಾ ಅಧ್ಯಕ್ಷ ಸುನೀಲ್ ಸಂಪೇಕೊಳಲು, ಅನಿರುದ್ಧ, ಶರತ್, ಸಚಿನ್, ಸಂದೇಶ್, ಆದರ್ಶ್, ಗೌತಮ್ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅನುದಾನದ ಕೊರತೆಯಿಂದ ನಿರ್ವಹಣೆ ಕಷ್ಟವಾಗಿರುವುದಾಗಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲು ಸೂಕ್ತ ಆದೇಶ ನೀಡುವಂತೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎಂಎಲ್ ಪ್ರಕಾಶ್ ಮತ್ತು ಸದಸ್ಯರು ಸಚಿವರಿಗೆ ಮನವಿ ಸಲ್ಲಿಸಿದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗದಿಂದ ಸಾರ್ವಜನಿಕರಿಗೆ ಕಿರುಕುಳ ಆಗುತ್ತಿದೆ. ನೆಮ್ಮಾರ್ನಿಂದ ಕೆರೆಕಟ್ಟೆವರೆಗಿನ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿಗೆ ಇಲಾಖೆಯು ತಡೆಯೊಡ್ಡುತ್ತಿದೆ. ಇದರ ವಿರುದ್ಧ ಸರ್ವಪಕ್ಷಗಳ ಸಹಯೋಗದಲ್ಲಿ ಮುಂದಿನ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಸಂಸದರು, ಶಾಸಕರು, ಮಾಜಿ ಶಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. ಇದರ ಪೂರ್ವಭಾವಿ ಸಭೆಯನ್ನು ನವೆಂಬರ್ 9 ಬೆಳಗ್ಗೆ 10:30ಕ್ಕೆ ಜಿಎಸ್ಬಿ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಸಭೆಗೆ ಆಗಮಿಸಿ ಸೂಕ್ತ ಸಲಹೆ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಎಚ್.ಕೆ. ದಿನೇಶ್ ಹೆಗಡೆ ಮತ್ತು ಬಿಜೆಪಿ ಮುಖಂಡ ಎಎಸ್ ನಯನ ಜಂಟಿ ಹೇಳಿಕೆಯಲ್ಲಿ ವಿನಂತಿಸಿದ್ದಾರೆ. ಶೃಂಗೇರಿ ಮ್ಯಾಂಕೋಸ್ ಅಡಿಕೆ ಧಾರಣೆ. ಹಸ 45,019 ರಿಂದ 66,899, ಬೆಟ್ಟೆ 37,119 ರಿಂದ 40,150, ರಾಶಿ ಇಡಿ 36,609 ರಿಂದ 39,899, ಗೊರಬಲು 24,408 ರಿಂದ 30,269. ಇದೀಗ ಜಾಹೀರಾತು. ಲಿಂಬೆ, ಬಟರ್ ಫ್ರೂಟ್, ಅಂಜೂರ, ದೀವಿ ಹಲಸು, ಕಸಿ ಚಕ್ಕೋತ, ಚಿಕ್ಕು, ಸಂಪಿಗೆ, ಹಲಸಿನ ಗಿಡ, ಕುಳ್ಳ ಜಾತಿ ತೆಂಗು, ಮಾಡಹಾಗಲ ಗಿಡಗಳು ಲಭ್ಯವಿರುತ್ತವೆ. ಸಂಪರ್ಕಿಸಿ 6362030827. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.